ಕೆ.ಸಿ. ವೇಣುಗೋಪಾಲ್ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹಿಂದಿನ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯಾಗಿರುವಾಗ ಅವರು ಕೆಲವು ವರ್ಷಗಳ ಕಾಲ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಹಾಗಾಗಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ, ಅರ್ಥ ಮಾಡ್ಕೊಂಡಿದ್ದೇನೆ. ಕೆ.ಸಿ. ವೇಣುಗೋಪಾಲ್ ಅವರು ಸ್ವಭಾವತಃ ಜನಪರವಾದಂಥ ವ್ಯಕ್ತಿ ಆಗಿರ್ತಕ್ಕಂಥವರು. ಅಷ್ಟೇ ಅಲ್ಲ, ಹೇಗೆ ಹಿರಿಯರನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಹಾಗೇನೆ ಚಿಕ್ಕವರನ್ನು ಕೂಡ ಗೌರವಿಸ್ತಾರೆ ಮತ್ತೆ ಪ್ರೀತಿಸ್ತಾರೆ. ಒಟ್ಟಾರೆಯಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಒಬ್ಬ ಸ್ನೇಹ ಜೀವಿ. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಂಡಾಗ ಆ ಯಾತ್ರೆ ಯಶಸ್ವಿಯಾಗಲಿಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರ ಪಾತ್ರ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ರಾಜಕೀಯ ಚಾಣಕ್ಷರು. ಯಾಕಂತಂದ್ರೆ 2018ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ನನಗೆ ಅವರು ಅಡ್ವೈಸ್ ಮಾಡಿದ್ರು, ನೀವು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸೋತ್ತೀರಿ, ಅದಕ್ಕೋಸ್ಕರ ಬೇರೊಂದು ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟವರು ಸಿ ವೇಣುಗೋಪಾಲ್ ಅವರು. ಒಂದು ವೇಳೆ ಇವರ ಸಲಹೆಯನ್ನು ಕಡೆಗಣಿಸಿ ನಾನು ಚಾಮುಂಡೇಶ್ವರಿ ಒಂದೇ ಕ್ಷೇತ್ರದಿಂದ ನಿಂತಿದ್ರೆ, ಬಾದಾಮಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳದೆ ಹೋಗಿದ್ರೆ ರಾಜಕೀಯದಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋತಿದ್ದೆ. ಅವರ ಲೆಕ್ಕಾಚಾರದಂತೆ ನಾನು ಚಾಮುಂಡೇಶ್ವರಿನಲ್ಲಿ ಸೋತೆ, ಬಾದಾಮಿನಲ್ಲಿ ಗೆದ್ದೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜಕೀಯದಲ್ಲಿ ಎಷ್ಟು ಚಾಣಾಕ್ಷರು, ಎಷ್ಟರ ಮಟ್ಟಿಗೆ ನಿಖರವಾಗಿ ರಾಜಕೀಯವನ್ನು ಅರ್ಥ ಮಾಡ್ಕೊತಾ ಇದ್ರು, ಜನರನ್ನ ಅರ್ಥ ಮಾಡ್ಕೊತಾ ಇದ್ರು, ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊತಿದ್ರು ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಅವರು ನಾನು ಕಂಡಂತೆ ಒಬ್ಬ ಜಾತ್ಯತೀತ ವ್ಯಕ್ತಿ. ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅವರು ಸೋನಿಯಾ ಗಾಂಧಿ ಅವರ ಜೊತೆ ಸೇರ್ಕೊಂಡು, ರಾಹುಲ್ ಗಾಂಧಿ ಅವರ ಜೊತೆ ಸೇರ್ಕೊಂಡು, ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಸೇರ್ಕೊಂಡು, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸೇರ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಒಂದು ವಿರೋಧಿ ರಂಗವನ್ನ ಸ್ಥಾಪಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇಂಡಿಯಾ ಅಂತಕ್ಕಂಥ ರಾಜಕೀಯ ರಂಗವನ್ನು ಸ್ಥಾಪಿಸಲಿಕ್ಕೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.